ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಪ್ರಸ್ತುತ ತರಗತಿಯಲ್ಲಿ ತುಂಬಲೂರಾಚಾರ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಈ ಫೋಟೋ ತುಂಬಲೂರಾಚಾರ್ಯರ ಒಂದು ಕಾಲ್ಪನಿಕ ಭಾವಚಿತ್ರವಾಗಿದೆ. ಯುಜಿಸಿ ನೆಟ್, ಕೆಸೆಟ್ ಮತ್ತು ಎಲ್ಲ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಶ್ರಮಿಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ ಪಠ್ಯಕ್ರಮ ಆಧಾರಿತ ವಿಶೇಷ ತರಗತಿಗಳನ್ನು ಹಮ್ಮಿಕೊಂಡಿದೆ. ಈ ಅವಕಾಶವನ್ನು ನೀವೆಲ್ಲ ಸದುಪಯೋಗಪಡಿಸಿಕೊಂಡು ಆದಷ್ಟು ಬೇಗ ಯುಜಿಸಿ ನೆಟ್, ಕೆಸೆಟ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಎಂದು ಶುಭ ಹಾರೈಸುತ್ತೇನೆ. ಕನ್ನಡ ಸಿರಿಯ ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಗೂಡಲು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ತರಗತಿಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಸಾಧನೆಯ ಹಾದಿಗೆ ನಮ್ಮ ಕನ್ನಡದ ಸಿರಿ ಹೊನ್ನಸಿರಿ ಶುಭವಾಗಲಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಪ್ರಸ್ತುತ ತರಗತಿಯಲ್ಲಿ ಪ್ರಾಚೀನ ಪೂರ್ವ ಸಾಹಿತ್ಯದ ಕವಿಗಳಲ್ಲಿ ಒಬ್ಬರಾದ ತುಂಬಲೂರಾಚಾರ್ಯ ಇವರ ಬಗ್ಗೆ ತಿಳಿದುಕೊಳ್ಳೋಣ. ಇದು ತುಂಬಲೂರಾಚಾರ್ಯ ಅವರ ಒಂದು ಕಾಲ್ಪನಿಕ ಭಾವಚಿತ್ರವಾಗಿದೆ. ತುಂಬಲೂರಾಚಾರ್ಯ ಅವರ ಜೀವನ ಮತ್ತು ಸಾಹಿತ್ಯದ ಮೇಲೆ ಬೆಳಕನ್ನು ಚೆಲ್ಲುವಂತಹ ಕೃತಿಗಳನ್ನು ನೋಡುವುದಾದರೆ, 1. ತತ್ವಾರ್ಥ ಸೂತ್ರ, ಮೂಲ ಸಂಸ್ಕೃತ ಗ್ರಂಥ, ಕ್ರಿಸ್ತಶಕ 2 ರಿಂದ 5ನೇ ಶತಮಾನ, ಕೃತಿಕಾರರು ಆಚಾರ್ಯ ಉಮಾಸ್ವಾತಿ. 2. ಚಾವುಂಡರಾಯ ಪುರಾಣ, ಕ್ರಿಸ್ತಶಕ 978, ಕೃತಿಕಾರರು ಚಾವುಂಡರಾಯ. 3. ಶ್ರುತಾವತಾರ, ಕ್ರಿಸ್ತಶಕ 10 ರಿಂದ 11ನೇ ಶತಮಾನ, ಕೃತಿಕಾರರು ಆಚಾರ್ಯ ಇಂದ್ರನಂದಿ. 4. ಕರ್ನಾಟಕ ಶಬ್ದಾನುಶಾಸನ, ಕ್ರಿಸ್ತಶಕ 1604, ಕೃತಿಕಾರರು ಆಚಾರ್ಯ ಇಂದ್ರನಂದಿ. 4. ಕರ್ನಾಟಕ ಶಬ್ದಾನುಶಾಸನ, ಕ್ರಿಸ್ತಶಕ 1604, ಕೃತಿಕಾರರು ಭಟ್ಟಾಕಳಂಕದೇವ. 5. ಕರ್ನಾಟಕ ಕವಿಚರಿತೆ, ಆಧುನಿಕ ಸಂಶೋಧನಾ ಗ್ರಂಥ, ಕೃತಿಕಾರರು ಆರ್ ನರಸಿಂಹಾಚಾರ್. ಈ ಪ್ರಮುಖವಾದಂತಹ ಕೃತಿಗಳು ತುಂಬಲಾಚಾರ್ಯ ಅವರ ಜೀವನ ಮತ್ತು ಸಾಹಿತ್ಯದ ಮೇಲೆ ಬೆಳಕನ್ನು ಚೆಲ್ಲುವಂತಹ ಕೃತಿಗಳಾಗಿದೆ ಎಂದು ಹೇಳಬಹುದು. ಇನ್ನು ಪರಿಚಯ ಮತ್ತು ಪ್ರಸ್ತಾವನೆಯನ್ನು ನೋಡೋದಾದರೆ, ಅಲಭ್ಯ ಸಾಹಿತ್ಯದ ಹಿನ್ನೆಲೆ. ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಕವಿರಾಜ ಮಾರ್ಗಕ್ಕಿಂತಲೂ ಪೂರ್ವದಲ್ಲಿ ರಚನೆಯಾಗಿದ್ದ ಬೃಹತ್ ಅಲಭ್ಯ ಗ್ರಂಥಗಳ ಸಾಲಿನಲ್ಲಿ ಚೂಡಾಮಣಿ ಅತ್ಯಂತ ಪ್ರಮುಖವಾದದ್ದಾಗಿದೆ. ಅಂದರೆ ತುಂಬಲಾಚಾರ್ಯ ಅವರು ರಚನೆ ಮಾಡಿರುವಂತಹ ಪ್ರಮುಖ ಕೃತಿ ಯಾವುದು ಅಂತಂದರೆ ಚೂಡಾಮಣಿ. ಈ ಚೂಡಾಮಣಿ ಎನ್ನುವಂತಹ ಒಂದು ಕೃತಿ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಕವಿರಾಜ ಮಾರ್ಗಕ್ಕಿಂತಲೂ ಪೂರ್ವದಲ್ಲಿ ರಚನೆಯಾಗಿದ್ದಂತಹ ಬೃಹತ್ ಉಪಲಬ್ಧ ಇಲ್ಲದೇ ಇರುವಂತಹ ಒಂದು ಕೃತಿ ಎಂದು ಹೇಳಲಾಗಿದೆ. ರಚನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ನಮಗೆ ಆ ಕೃತಿ ನಮಗೆ ಉಪಲಬ್ಧವಾಗಿಲ್ಲ ಎಂದು ಹೇಳಲಾಗಿದೆ. ತುಂಬಲಾಚಾರ್ಯ ಅನ್ನೋರು ಒಬ್ಬರು ಪ್ರಸಿದ್ಧ ಜೈನ ಮುನಿ ಆಗಿದ್ದರು. ಇನ್ನು ಗ್ರಂಥಕಾರರನ್ನು ನೋಡೋದಾದರೆ, ಈ ಮಹತ್ತರವಾದ ಗ್ರಂಥವನ್ನು ರಚಿಸಿದವರು ಪ್ರಾಚೀನ ಜೈನ ಮುನಿಯಾದ ತುಂಬಲೂರಾಚಾರ್ಯ ಅವರು. ಯಾವುದು ಚೂಡಾಮಣಿ ಎನ್ನುವಂಥ ಒಂದು ಕೃತಿಯನ್ನು ನೋಡಿದ್ವಿ ಅಲ್ವಾ, ಆ ಕೃತಿಯನ್ನು ರಚನೆ ಮಾಡಿರೋರು ಯಾರು ಅಂತಂದರೆ ಪ್ರಾಚೀನ ಜೈನ ಮುನಿಯಾದಂತಹ ತುಂಬಲೂರಾಚಾರ್ಯ ಅವರು ಆ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇನ್ನು ಭಾಷೆಯ ಪ್ರಾಚೀನತೆಗೆ ಸಾಕ್ಷಿಯನ್ನು ನಾವು ನೋಡೋದಾದರೆ, ಕವಿರಾಜ ಮಾರ್ಗಕ್ಕಿಂತ ಮುನ್ನವೇ ಕನ್ನಡದಲ್ಲಿ ಇಷ್ಟು ಬೃಹತ್ ಗ್ರಂಥ ರಚನೆಯಾಗಿತ್ತು ಎಂಬುದು ನಮ್ಮ ಭಾಷೆಯ ಪ್ರಾಚೀನತೆ ಹಾಗೂ ಶ್ರೀಮಂತಿಕೆಗೆ ಪ್ರಬಲ ಸಾಕ್ಷಿಯಾಗಿದೆ. ಹೇಗೆ ನಮ್ಮ ಭಾಷೆಗೆ ಒಂದು ಪ್ರಾಚೀನತೆ ಮತ್ತು ಶ್ರೀಮಂತಿಕೆಗೆ ಪ್ರಬಲ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ಅಂತಂದರೆ, ಈ ಚೂಡಾಮಣಿ ಎನ್ನುವಂಥ ಒಂದು ಕೃತಿ ಕವಿರಾಜ ಮಾರ್ಗಕ್ಕಿಂತ ಮುನ್ನನೇ
ಕನ್ನಡದಲ್ಲಿ ರಚನೆ ಆಗಿರುವಂತಹ ಒಂದು ಬೃಹತ್ ಕೃತಿಯಾಗಿತ್ತು. ಇದರಿಂದ ನಮ್ಮ ಭಾಷೆಯ ಪ್ರಾಚೀನತೆ ಹಾಗೂ ಶ್ರೀಮಂತಿಕೆಗೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಹೇಳಲಾಗಿದೆ. ಇನ್ನು ಕೃತಿಗೆ ಸಂಬಂಧಿಸಿದಂತೆ ಮತ್ತಷ್ಟು ಮಾಹಿತಿಯನ್ನು ನೋಡುವುದಾದರೆ, ಮೂಲ ಹೆಸರು ತುಂಬಲೂರುಚಾರ್ಯ ಅಥವಾ ತಂಬುಲಾರಾಚಾರ್ಯ ಎಂದು ಕರೆಯಲಾಗಿದೆ. ಮೂಲ ಹೆಸರೇನು? ತುಂಬಲೂರಾಚಾರ್ಯ ಅಥವಾ ತಂಬುಲೂರಾಚಾರ್ಯ ಎಂದು ಹೇಳಲಾಗಿದೆ. ಹಾಗೆಯೇ ಕೆಲವೊಂದು ಕಡೆ ತಂಬುಲಾಚಾರ್ಯ ಅಂತಲೂ ಕೂಡ ಹೇಳಲಾಗಿದೆ. ಇನ್ನು ಸಂಪ್ರದಾಯವನ್ನು ನೋಡೋದಾದರೆ, ಇಲ್ಲಿ ಜೈನ ಸಂಪ್ರದಾಯದಲ್ಲಿ ಮುನಿಗಳನ್ನು ಅವರ ಊರಿನ ಹೆಸರಿನಿಂದ ಕರೆಯುವ ವಾಡಿಕೆ ಇರುವುದರಿಂದ ಇವರಿಗೆ ಈ ಹೆಸರು ಬಂದಿದೆ. ಇವರು ಜೈನ ಸಂಪ್ರದಾಯದ ಮುನಿ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ಇಲ್ಲಿ ಹೇಳ್ತಾ ಇರೋದು. ಜೈನ ಸಂಪ್ರದಾಯದಲ್ಲಿ ಮುನಿಗಳನ್ನು ಅವರ ಊರಿನ ಹೆಸರಿನಿಂದ ಕರೆಯುವಂತಹ ವಾಡಿಕೆ ಇರೋದ್ರಿಂದ ಇವ್ರಿಗೂ ಕೂಡ ಆ ಹೆಸರು ಬಂದಿದೆ ಅಂತ ಹೇಳ್ಬೋದು. ಅದನ್ನು ಮುಂದೆ ನೋಡೋಣ. ಇನ್ನು ಮೂಲ ಸ್ಥಳವನ್ನು ನೋಡೋದಾದರೆ, ಅಧಿಕೃತ ಸಂಶೋಧನೆಗಳ ಪ್ರಕಾರ ಇವರು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತುಂಬುಲ ಎಂಬ ಗ್ರಾಮದವರಾಗಿದ್ದಾರೆ. ಈ ಗ್ರಾಮವನ್ನು ಪ್ರಾಚೀನ ಶಾಸನಗಳಲ್ಲಿ ತುಂಬಲೂರು ಎಂದು ಕರೆಯಲಾಗಿದೆ. ಇನ್ನು ಮೂಲ ಸ್ಥಳವನ್ನು ನೋಡೋದಾದರೆ, ಅಧಿಕೃತ ಸಂಶೋಧನೆಗಳ ಪ್ರಕಾರ ಹಲವಾರು ಸಂಶೋಧನೆಗಳ ಪ್ರಕಾರ ಇಲ್ಲಿ ಅಧಿಕೃತವಾಗಿ ಒಂದು ಸಂಶೋಧನೆಯನ್ನು ಮಾಡಿ ಕೊನೆಗೆ ಅದರ ಪ್ರಕಾರ ಇಲ್ಲಿ ಹೇಳಿದ್ದಾರೆ. ಏನಂತ? ಇವರು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತುಂಬಲ ಎಂಬ ಗ್ರಾಮದವರಾಗಿದ್ದಾರೆ. ಈ ಗ್ರಾಮವನ್ನು ಪ್ರಾಚೀನ ಶಾಸನಗಳಲ್ಲಿ ತುಂಬಲೂರು ಎಂದು ಕರೆಯಲಾಗಿದೆ. ಆದ್ದರಿಂದ ಇವರನ್ನು ತುಂಬಲೂರಾಚಾರ್ಯ ಎಂದು ಕರೆಯಲಾಗಿದೆ. ಇನ್ನು ಸಂಶೋಧನೆಯ ಪ್ರಕಾರ ಮತ್ತೊಂದು ವಾದವನ್ನು, ಇದಕ್ಕೆ ಪರ್ಯಾಯವಾದಂತಹ ವಾದವನ್ನು ನೋಡೋದಾದರೆ, ಕೆಲವು ಇತಿಹಾಸಕಾರರು ಇಂದಿನ ಬೆಂಗಳೂರಿನ ದೊಮ್ಮಲೂರು ಪ್ರದೇಶವನ್ನು ಪ್ರಾಚೀನ ಕಾಲದ ತೊಂಬಲೂರು ಅಥವಾ ತಂಬುಲೂರು ಎಂದು ಗುರುತಿಸಿ ಇವರು ಅಲ್ಲಿನವರೆಂದು ಅಭಿಪ್ರಾಯವನ್ನು ಪಡ್ತಾರೆ. ಈಗ ಹೇಗೆ ಕೆಲವು ಅಧಿಕೃತ ಸಂಶೋಧನೆಗಳ ಪ್ರಕಾರ ಇವರನ್ನು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತುಂಬಲ ಎಂಬ ಗ್ರಾಮದವರು ಅಂತ ಹೇಳಿದರೋ, ಹಾಗೆಯೇ ಕೆಲವು ಇತಿಹಾಸಕಾರರು ಇಂದಿನ ಬೆಂಗಳೂರಿನ ದೊಮ್ಮಲೂರು ಪ್ರದೇಶವನ್ನು ಪ್ರಾಚೀನ ಕಾಲದ ತೊಂಬಲೂರು ಅಥವಾ ತಂಬುಲೂರು ಎಂದು ಗುರುತಿಸಿ ಇವರು ಅಲ್ಲಿನವರು ಎಂದು ಅಭಿಪ್ರಾಯವನ್ನು ಕೂಡ ಪಟ್ಟಿದ್ದಾರೆ ಎಂದು ಹೇಳಲಾಗಿದೆ. ಇನ್ನು ಕಾಲಮಾನದ ಬಗ್ಗೆ ನೋಡುವುದಾದರೆ, ತುಂಬಲೂರುಚಾರ್ಯರ ನಿಖರವಾದ ಕಾಲದ ಬಗ್ಗೆ ಸಂಶೋಧಕರಲ್ಲಿ ಆರಂಭದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಇನ್ನು ತಂಬುಲಾಚಾರ್ಯ ಅವರ ನಿಖರವಾದಂತಹ ಕಾಲದ ಬಗ್ಗೆ ನೋಡೋದಾದರೆ, ಹಲವಾರು ಸಂಶೋಧಕರಲ್ಲಿ ಇವರ ಕಾಲದ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯಗಳು ಇರೋದನ್ನು ನಾವು ನೋಡ್ಬೋದು. ಇನ್ನು ಸ್ವೀಕೃತ ಕಾಲಘಟ್ಟವನ್ನು ನೋಡೋದಾದರೆ, ಜೈನ ಗುರು ಪರಂಪರೆ ಮತ್ತು ಐತಿಹಾಸಿಕ ಆಧಾರಗಳ ಪ್ರಕಾರ ಸಾಹಿತ್ಯ ಚರಿತ್ರಕಾರರು ಇವರ ಕಾಲವನ್ನು ಕ್ರಿಸ್ತಶಕ 650 ಅಥವಾ 7ನೇ ಶತಮಾನದ ಮಧ್ಯಭಾಗ ಎಂದು ಸರ್ವಾನುಮತದಿಂದ ನಿರ್ಧರಿಸಿದ್ದಾರೆ. ಇನ್ನು ಹಲವಾರು ಸಂಶೋಧನೆಗಳ ಪ್ರಕಾರ ಇವರು ಸಂಶೋಧಕರು ಸ್ವೀಕರಿಸಿರುವಂತಹ ಒಂದು ಕಾಲಘಟ್ಟವನ್ನು ನೋಡೋದಾದರೆ, ಜೈನ ಗುರು ಪರಂಪರೆ ಮತ್ತು ಐತಿಹಾಸಿಕ ಆಧಾರಗಳ ಪ್ರಕಾರ ಸಾಹಿತ್ಯ ಚರಿತ್ರೆಕಾರರು ಇವರ ಒಂದು ಕಾಲವನ್ನು ಎಷ್ಟು ಅಂತ ಹೇಳಿದ್ದಾರೆ ಅಂತಂದರೆ, ಕ್ರಿಸ್ತಶಕ 650 ಅಥವಾ 7ನೇ ಶತಮಾನದ ಮಧ್ಯಭಾಗ. ಸಾಹಿತ್ಯ ಚರಿತ್ರೆಕಾರರು ಇವರ ಒಂದು ಕಾಲವನ್ನು ಕ್ರಿಸ್ತಶಕ 650 ಅಥವಾ 7ನೇ ಶತಮಾನದ ಮಧ್ಯಭಾಗ ಎಂದು ಸರ್ವಾನುಮತದಿಂದ ನಿರ್ಧರಿಸಿರೋದನ್ನು ನಾವು ಇಲ್ಲಿ ಸ್ವೀಕೃತ ಕಾಲಘಟ್ಟದಲ್ಲಿ ನೋಡ್ಬೋದು. ಇನ್ನು ಸಮಕಾಲೀನ ರಾಜವಂಶವನ್ನು ನಾವು ಇಲ್ಲಿ ನೋಡೋದಾದರೆ, ರಾಷ್ಟ್ರಕೂಟರಿಗಿಂತಲೂ ಪೂರ್ವದ ತಲಕಾಡಿನ ಗಂಗಾ ಅರಸರ ಆಳ್ವಿಕೆಯ ಕಾಲಘಟ್ಟಕ್ಕೆ ಸಮಕಾಲೀನರಾಗಿದ್ದಾರೆ. ಇವರ ಒಂದು ಸಮಕಾಲೀನ ರಾಜವಂಶವನ್ನು ಇಲ್ಲಿ ನೋಡೋದಾದರೆ, ಇವರು ರಾಷ್ಟ್ರಕೂಟರಿಗಿಂತಲೂ ಪೂರ್ವದ
ತಲಕಾಡಿನ ಗಂಗಹರಸರ ಒಂದು ಆಳ್ವಿಕೆಯ ಕಾಲಘಟ್ಟಕ್ಕೆ ಸಮಕಾಲೀನರಾಗಿದ್ದಾರೆ ಎಂದು ಹೇಳಲಾಗಿದೆ. ಇನ್ನು ಕೃತಿಯ ಸ್ವರೂಪ ಮತ್ತು ಗಾತ್ರವನ್ನು ನೋಡೋದಾದರೆ ಕೃತಿಯ ಹೆಸರು ಚೂಡಾಮಣಿ. ಗ್ರಂಥದ ಸ್ವರೂಪವನ್ನು ನೋಡೋದಾದರೆ ಇದು ಆಚಾರ್ಯ ಉಮಸ್ವಾತಿಯವರು ಸಂಸ್ಕೃತದಲ್ಲಿ ಬರೆದ ಪ್ರಸಿದ್ಧ ಜೈನ ಧರ್ಮ ಗ್ರಂಥವಾದ ತತ್ವಾರ್ಥ ಮಹಾಶಾಸ್ತ್ರಕ್ಕೆ ಬರೆಯಲಾದ ಬೃಹತ್ ಕನ್ನಡ ವ್ಯಾಖ್ಯಾನ ಅಥವಾ ಟೀಕಾ ಗ್ರಂಥವಾಗಿದೆ. ಆಚಾರ್ಯ ಉಮಸ್ವಾತಿಯವರು ಜೈನ ಧರ್ಮದ ಪ್ರಸಿದ್ಧ ಮುನಿಯಾಗಿದ್ದರು. ಇವರು ಸಂಸ್ಕೃತದಲ್ಲಿ ಜೈನ ಧರ್ಮ ಗ್ರಂಥವಾದಂತಹ ತತ್ವಾರ್ಥ ಮಹಾಶಾಸ್ತ್ರ ಎನ್ನುವಂತಹ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ಈ ತತ್ವಾರ್ಥ ಮಹಾಶಾಸ್ತ್ರಕ್ಕೆ ಇವರು ತುಂಬುಲಾರಾಚಾರ್ಯ ಅವರು ಒಂದು ಬೃಹತ್ ಕನ್ನಡ ವ್ಯಾಖ್ಯಾನ ಅಥವಾ ಟೀಕಾ ಗ್ರಂಥವನ್ನು ಬರೀತಾರೆ. ಅದೇ ಯಾವುದು ಚೂಡಾಮಣಿ ಎಂದು ಹೇಳಲಾಗಿದೆ. ಇನ್ನು ಕೃತಿಯ ಭಾಷಾ ಶೈಲಿಯನ್ನು ನೋಡೋದಾದರೆ ಇದು ಪದ್ಯ ರೂಪದಲ್ಲಿರದೆ ಪೂರ್ಣ ಪ್ರಮಾಣದ ಪ್ರೌಢ ಕನ್ನಡ ರೂಪದಲ್ಲಿ ರಚಿತವಾಗಿತ್ತು. ಇದು ಕವಿರಾಜ ಮಾರ್ಗಕ್ಕಿಂತ ಮುನ್ನವೇ ಕನ್ನಡದಲ್ಲಿ ಪ್ರೌಢವಾದ ಗದ್ಯ ಸಾಹಿತ್ಯವಿತ್ತು ಎಂಬುದಕ್ಕೆ ಅತ್ಯಂತ ದೊಡ್ಡ ಸಾಕ್ಷಿಯಾಗಿದೆ. ಅಂದರೆ ಚೂಡಾಮಣಿ ಕೃತಿಯಲ್ಲಿರುವಂತಹ ಭಾಷಾ ಶೈಲಿಯನ್ನು ನೋಡೋದಾದರೆ ಇದು ಪದ್ಯ ರೂಪದಲ್ಲಿ ಇರದೆ ಪೂರ್ಣ ಪ್ರಮಾಣದ ಪ್ರೌಢ ಕನ್ನಡ ಗದ್ಯ ರೂಪದಲ್ಲಿ ಇದು ರಚನೆಯಾಗಿದೆ. ಇದು ಕವಿರಾಜ ಮಾರ್ಗಕ್ಕಿಂತ ಮುಂಚೆನೇ ಕನ್ನಡದಲ್ಲಿ ಪ್ರೌಢವಾದ ಗದ್ಯ ಸಾಹಿತ್ಯವಿತ್ತು ಎಂಬುದಕ್ಕೆ ಇದು ಅತ್ಯಂತ ದೊಡ್ಡ ಸಾಕ್ಷಿಯಾಗಿ ನಿಲ್ಲುತ್ತದೆ ಎಂದು ಹೇಳಲಾಗಿದೆ. ಇನ್ನು ಗ್ರಂಥದ ಗಾತ್ರವನ್ನು ನೋಡೋದಾದರೆ ಈ ಗ್ರಂಥವು ಬರೋಬ್ಬರಿ 96,000 ಶ್ಲೋಕ ಪ್ರಮಾಣದ ವಚನಗಳಿಂದ ಕೂಡಿತ್ತು. ಇದು ಪ್ರಾಚೀನ ಭಾರತದ ಅತಿ ದೊಡ್ಡ ದೇಶಿ ಭಾಷಾ ಗ್ರಂಥಗಳಲ್ಲಿ ಒಂದಾಗಿದ್ದಿರಬೇಕು ಎಂದು ಊಹಿಸಲಾಗಿದೆ. ಇದರ ಒಂದು ಗಾತ್ರವನ್ನು ನೋಡೋದಾದರೆ ಇದು ಒಟ್ಟು 96,000 ಶ್ಲೋಕಗಳನ್ನು ಒಳಗೊಂಡಿದೆ. ಜೊತೆಗೆ ಇದು ಪ್ರಾಚೀನ ಭಾರತದ ಅತಿ ದೊಡ್ಡ ದೇಶಿ ಭಾಷಾ ಗ್ರಂಥಗಳಲ್ಲಿ ಒಂದಾಗಿರಬೇಕು. ಇದು ಕೂಡ ಒಂದು ಚೂಡಾಮಣಿ ಎನ್ನುವಂತಹ ಒಂದು ಗ್ರಂಥವು ಕೂಡ ಒಂದು ಎಂದು ಊಹಿಸಲಾಗಿದೆ. ಇನ್ನು ಐತಿಹಾಸಿಕ ಆಧಾರಗಳನ್ನು ನಾವು ತುಂಬುಲಾರಾಚಾರ್ಯರು ಮತ್ತು ಅವರ ಚೂಡಾಮಣಿ ಕೃತಿಗೆ ಸಂಬಂಧಿಸಿದಂತೆ ಐತಿಹಾಸಿಕ ಆಧಾರಗಳನ್ನ ನೋಡೋದಾದರೆ ತುಂಬುಲೂರಾಚಾರ್ಯರು ಬದುಕಿದ್ದು 7ನೇ ಶತಮಾನದಲ್ಲಿ. ಅವರ ಅಸ್ತಿತ್ವವನ್ನು ಸಾಬೀತುಪಡಿಸಲು ಅವರ ನಂತರ ಬಂದ ಕೆಳಗಿನ ಇತಿಹಾಸಕಾರರ ಕೃತಿಗಳೇ ನಮಗೆ ಮುಖ್ಯ ಆಧಾರಗಳಾಗಿವೆ. ತುಂಬುಲಾರಾಚಾರ್ಯರು ಬದುಕಿದ್ದು ಎಷ್ಟನೇ ಶತಮಾನ? 7ನೇ ಶತಮಾನದಲ್ಲಿ. ಅವರ ಒಂದು ಅಸ್ತಿತ್ವವನ್ನು ಸಾಬೀತುಪಡಿಸೋದಕ್ಕೆ ಅವರ ನಂತರ ಬಂದಂಥ ಕೆಲವು ಇತಿಹಾಸಕಾರರ ಕೃತಿಗಳು ನಮಗೆ ಮುಖ್ಯ ಆಧಾರಗಳಾಗಿವೆ. ಹಾಗಾದರೆ ಆಧಾರಗಳನ್ನು ನಾವು ಇಲ್ಲಿ ನೋಡೋಣ. ಚಾವುಂಡರಾಯ ಪುರಾಣ ಕ್ರಿಸ್ತಶಕ 978. ತುಂಬಲೂರಾಚಾರ್ಯರ ಕಾಲದ ಸುಮಾರು 300 ವರ್ಷಗಳ ನಂತರ ಬಂದ ಗಂಗರಸರ ಪ್ರಧಾನಮಂತ್ರಿ ಹಾಗೂ ಮಹಾಕವಿ ಚಾವುಂಡರಾಯನು ತನ್ನ ಚಾವುಂಡರಾಯ ಪುರಾಣ ಗ್ರಂಥದ ಆರಂಭದಲ್ಲಿ ಈ ಪೂರ್ವಾಚಾರ್ಯರನ್ನು ಅತ್ಯಂತ ಗೌರವದಿಂದ ಸ್ಮರಿಸಿದ್ದಾನೆ. ನಮಗೆ ತುಂಬುಲಾರಾಚಾರ್ಯರ ತುಂಬುಲಾರಾಚಾರ್ಯರ ಒಂದು ಅಸ್ತಿತ್ವದ ಬಗ್ಗೆ ಸಾಬೀತುಪಡಿಸೋದ್ರಲ್ಲಿ ಚಾವುಂಡರಾಯ ಅವರು ಕೂಡ ನಿಲ್ತಾರೆ ಅಂತ ಹೇಳ್ಬೋದು. ಈ ಚಾವುಂಡರಾಯರು ಕಾಲ ಕ್ರಿಸ್ತಶಕ 978. ಇವರು ತಂಬುಲಾಚಾರ್ಯರ ಕಾಲದ ಸುಮಾರು 300 ವರ್ಷಗಳ ನಂತರ ಬಂದ ಗಂಗರಸರ ಪ್ರಧಾನ ಮಂತ್ರಿ ಹಾಗೂ ಮಹಾಕವಿ ಚಾವುಂಡರಾಯ ತನ್ನ ಚಾವುಂಡರಾಯ ಪುರಾಣದಲ್ಲಿ ಗ್ರಂಥದ ಒಂದು ಆರಂಭದಲ್ಲಿ ಪೂರ್ವಾಚಾರ್ಯರನ್ನು ಅತ್ಯಂತ ಗೌರವದಿಂದ ಸ್ಮರಿಸಿದ್ದಾನೆ ಅಂತ ನೋಡ್ಬೋದು. ಪೂರ್ವಾಚಾರ್ಯರನ್ನು ಅತ್ಯಂತ ಗೌರವದಿಂದ ಸ್ಮರಿಸಿದ್ದಾನೆ ಅಂದರೆ ಚಾವುಂಡರಾಯನು ಕೂಡ ಯಾರನ್ನ ತುಂಬಲೂರಾಚಾರ್ಯರನ್ನು ಸ್ಮರಿಸಿರೋದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ನಂತರ ಇಂದ್ರನಂದಿಯ ಶ್ರುತಾವತಾರ 10ರಿಂದ 11ನೇ ಶತಮಾನ. ಇಂದ್ರನಂದಿಯ ಶ್ರುತಾವತಾರ. ಜೈನ ವಿದ್ವಾಂಸನಾದ ಇಂದ್ರನಂದಿಯು ತನ್ನ
ಶ್ರುತಾವತಾರ ಗ್ರಂಥದಲ್ಲಿ ತುಂಬಲೂರಾಚಾರ್ಯರು ಜೈನ ಆಗಮ ಸಾಹಿತ್ಯದ ಭಾಗಗಳಿಗೆ ಚೂಡಾಮಣಿ ಎಂಬ ಬೃಹತ್ ವ್ಯಾಖ್ಯಾನವನ್ನು ಬರೆದಿದ್ದರು ಎಂದು ದಾಖಲಿಸಿದ್ದಾನೆ. ಇನ್ನು ಇಂದ್ರನಂದಿಯ ಕಾಲವನ್ನು ನೋಡೋದಾದರೆ 10ರಿಂದ 11ನೇ ಶತಮಾನ. ಇವರು ಜೈನ ವಿದ್ವಾಂಸ. ಯಾರು? ಇಂದ್ರನಂದಿ ಜೈನ ವಿದ್ವಾಂಸರಾಗಿದ್ದರು. ಇವರ ಒಂದು ಕೃತಿ ಯಾವುದು ಅಂದರೆ ಶ್ರುತಾವತಾರ. ಯಾವುದು? ಶ್ರುತಾವತಾರ. ಈ ಶ್ರುತಾವತಾರ ಗ್ರಂಥದಲ್ಲಿ ಇವರು ಈ ರೀತಿ ಉಲ್ಲೇಖಿಸ್ತಾರೆ, ಅಂದರೆ ದಾಖಲಿಸ್ತಾರೆ. ಏನಂತ? ತುಂಬಲೂರಾಚಾರ್ಯರು ಜೈನ ಆಗಮ ಸಾಹಿತ್ಯದ ಭಾಗಗಳಿಗೆ ಚೂಡಾಮಣಿ ಎಂಬಂತಹ ಒಂದು ಬೃಹತ್ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅನ್ನೋದನ್ನು ಇಂದ್ರನಂದಿಯು ಶ್ರುತಾವತಾರ ಎಂಬಂತಹ ತನ್ನ ಗ್ರಂಥದಲ್ಲಿ ದಾಖಲಿಸಿದ್ದಾನೆ ಎಂದು ಹೇಳಲಾಗಿದೆ. ಇನ್ನು ಭಟ್ಟಾಕಳಂಕನ ಉಲ್ಲೇಖವನ್ನು ನೋಡೋಣ. ಕ್ರಿಸ್ತಶಕ 1604. ತುಂಬಲೂರಾಚಾರ್ಯರ ಕಾಲದ ಸುಮಾರು 1000 ವರ್ಷಗಳ ನಂತರ ಬಂದ ಪ್ರಸಿದ್ಧ ವ್ಯಾಕರಣಕಾರ ಭಟ್ಟಾಕಳಂಕ ದೇವನು ತನ್ನ ಕರ್ನಾಟಕ ಶಬ್ದಾನುಶಾಸನಂ ಎಂಬ ವ್ಯಾಕರಣ ಗ್ರಂಥದ ಪೀಠಿಕೆಯಲ್ಲಿ ಈ 96,000 ಶ್ಲೋಕ ಪ್ರಮಾಣದ ಚೂಡಾಮಣಿ ಗ್ರಂಥದ ಗಾತ್ರ ಮತ್ತು ವೈಶಿಷ್ಟ್ಯವನ್ನು ಕನ್ನಡ ಭಾಷೆಯ ಪ್ರೌಢತೆಗೆ ಸಾಕ್ಷಿಯಾಗಿ ಹೆಮ್ಮೆಯಿಂದ ಉಲ್ಲೇಖಿಸಿದ್ದಾನೆ. ಭಟ್ಟಾಕಳಂಕನ ಒಂದು ಕಾಲವನ್ನು ನೋಡೋದಾದರೆ 1604. ಇವರು ಕೂಡ ಇವರ ಕೃತಿಯಾಗಿರುವಂತಹ ಕರ್ನಾಟಕ ಶಬ್ದಾನುಶಾಸನಂ ಎಂಬ ವ್ಯಾಕರಣ ಗ್ರಂಥದ ಪೀಠಿಕೆಯಲ್ಲಿ 96,000 ಶ್ಲೋಕ ಪ್ರಮಾಣದ ಚೂಡಾಮಣಿ ಗ್ರಂಥದ ಗಾತ್ರ ಇದು 96,000 ಶ್ಲೋಕವನ್ನು ಹೊಂದಿರೋದು ಮತ್ತು ಅದರ ವೈಶಿಷ್ಟ್ಯವನ್ನು ಕನ್ನಡ ಭಾಷೆಯ ಪ್ರೌಢತೆಗೆ ಸಾಕ್ಷಿಯಾಗಿ ಹೆಮ್ಮೆಯಿಂದ ಉಲ್ಲೇಖಿಸಿದ್ದಾನೆ ಎಂದು ಹೇಳಲಾಗಿದೆ. ಇವರು ಕೂಡ ತನ್ನ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಯಾರ ಬಗ್ಗೆ? ತುಂಬಲೂರಾಚಾರ್ಯರ ಬಗ್ಗೆ ಉಲ್ಲೇಖವನ್ನು ವ್ಯಕ್ತಪಡಿಸಿದ್ದಾರೆ, ಉಲ್ಲೇಖಿಸಿದ್ದಾರೆ ಎಂದು ಹೇಳಲಾಗಿದೆ. ತನ್ನ ಕೃತಿಯಾದಂತಹ ವ್ಯಾಕರಣ ಕೃತಿಯಾದಂತಹ ಕರ್ನಾಟಕ ಶಬ್ದಾನುಶಾಸನಂ. ಹೀಗೆ ನಾವು ಏನು ನೋಡ್ಬೋದು ಅಂತಂದರೆ ತುಂಬಲೂರಾಚಾರ್ಯರು ಬದುಕಿದ್ದು 7ನೇ ಶತಮಾನದಲ್ಲಾದ್ರೂ ಕೂಡ ಅವರ ಒಂದು ಅಸ್ತಿತ್ವವನ್ನು ಸಾಬೀತುಪಡಿಸೋದಕ್ಕೆ ಕೆಳಗಿನ ಈ ನಾವು ನೋಡಿದ್ವಲ್ಲ ಇತಿಹಾಸಕಾರರು ತಮ್ಮ ಕೃತಿಯಲ್ಲಿ ಆಧಾರಗಳ ಸಮೇತ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಂದು ಹೇಳಲಾಗಿದೆ. ನಂತರ ವಿವಾದ ಮತ್ತು ಸ್ಪಷ್ಟೀಕರಣ. ತುಂಬಲೂರಾಚಾರ್ಯ ಅವರ ಬಗ್ಗೆ ಉಂಟಾದಂತಹ ವಾದ ಮತ್ತು ಆ ವಾದಕ್ಕೆ ಕೊನೆಯದಾಗಿ ಸಿಕ್ಕಂಥ ಸ್ಪಷ್ಟೀಕರಣವನ್ನು ನಾವು ನೋಡೋದಾದರೆ ಆರಂಭದ ಗೊಂದಲ ಏನಾಯಿತು ಅಂತ ನೋಡೋದಾದರೆ ಕರ್ನಾಟಕ ಕವಿಚರಿತೆಯನ್ನು ಬರೆದ ಆರ್ ನರಸಿಂಹಾಚಾರ್ಯರು ಶ್ರವಣಬೆಳಗೊಳದ ಶಾಸನದ ಆಧಾರದ ಮೇಲೆ ಸಂಸ್ಕೃತ ಕವಿ ದಂಡಿಯಿಂದ ಪ್ರಶಂಸಿಸಲ್ಪಟ್ಟ ಶ್ರೀವರ್ಧದೇವ ಮತ್ತು ತುಂಬಲೂರಾಚಾರ್ಯ ಇಬ್ಬರು ಒಬ್ಬರೇ ಎಂದು ಮೊದಲ ಸಂಪುಟದಲ್ಲಿ ಭಾವಿಸಿದ್ದರು. ಇಲ್ಲಿ ಆರ್ ನರಸಿಂಹಾಚಾರ್ಯ ಅವರು ಹೇಳ್ತಾರೆ, ಎಲ್ಲಿ ಕರ್ನಾಟಕ ಕವಿಚರಿತೆಯನ್ನು ಬರೆದಂತಹ ನರಸಿಂಹಾಚಾರ್ಯರು ಶ್ರವಣಬೆಳಗೊಳದ ಶಾಸನದ ಆಧಾರದ ಮೇಲೆ, ಯಾವ ಒಂದು ಶಾಸನದ ಆಧಾರದ ಮೇಲೆ? ಶ್ರವಣಬೆಳಗೊಳದ ಶಾಸನದ ಆಧಾರದ ಮೇಲೆ ಹೇಳ್ತಾರೆ, ಸಂಸ್ಕೃತ ಕವಿ ದಂಡಿಯಿಂದ ಪ್ರಶಂಸಿಸಲ್ಪಟ್ಟ. ಯಾರು? ಸಂಸ್ಕೃತ ಕವಿ ದಂಡಿಯಿಂದ. ನಾವು ದಂಡಿಯನ್ನು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ನಾವು ನೋಡೋಣ. ಸಂಸ್ಕೃತ ಕವಿ ದಂಡಿಯಿಂದ ಪ್ರಶಂಸಿಸಲ್ಪಟ್ಟ ಶ್ರೀವರ್ಧದೇವ ಮತ್ತು ತುಂಬಲೂರಾಚಾರ್ಯ ಇಬ್ಬರು ಒಬ್ಬರೇ ಎಂದು ಮೊದಲ ಸಂಪುಟದಲ್ಲಿ ಭಾವಿಸಿದ್ದರು. ಆರ್ ನರಸಿಂಹಾಚಾರ್ಯರು ಮೊದಲು ಏನಂತ ಭಾವಿಸ್ತಾರೆ ಅಂದರೆ, ಇದನ್ನೇ ಅವರ ಆರಂಭದ ಗೊಂದಲ ಅಂತ ಇಲ್ಲಿ ನಾವು ಹೇಳ್ತಾ ಇರೋದು. ಅವ್ರು ಹೇಳ್ತಾರೆ, ಯಾವುದ್ರ ಆಧಾರದ ಮೇಲೆ? ಶ್ರವಣಬೆಳಗೊಳದ ಶಾಸನದ ಆಧಾರದ ಮೇಲೆ ಸಂಸ್ಕೃತ ಕವಿ ದಂಡಿಯಿಂದ ಪ್ರಶಂಸಿಸಲ್ಪಟ್ಟಂತಹ ಶ್ರೀವರ್ಧದೇವ ಮತ್ತು ತುಂಬಲೂರಾಚಾರ್ಯ ಇಬ್ಬರೂ ಕೂಡ ಒಬ್ಬರೇ ಎಂದು ಮೊದಲ ಸಂಪುಟದಲ್ಲಿ ಅವರು ಭಾವಿಸಿದ್ದರು. ಯಾರು? ಆರ್ ನರಸಿಂಹಾಚಾರ್ಯರು. ನಂತರ ನಿಖರವಾದ ಸತ್ಯ. ಆದರೆ ನಂತರದ ದಿನಗಳಲ್ಲಿ ಸಂಶೋಧಕರಾದ ಎನ್ ಅನಂತರಂಗಾಚಾರ್ ಮತ್ತು ಕಾವ್ಯಾನಂದರು ಸಾಕ್ಷ್ಯಾಧಾರಗಳೊಂದಿಗೆ ಇವರಿಬ್ಬರು ಬೇರೆ ಬೇರೆ ವ್ಯಕ್ತಿಗಳು ಎಂಬುದನ್ನು ನಿರೂಪಿಸಿದರು.
ನಂತರ ನಿಖರವಾದಂಥ ಸತ್ಯ ಬರುತ್ತೆ. ಆ ನಿಖರವಾದಂಥ ಸತ್ಯವನ್ನು ಹೊರತಂದವ್ರು ಯಾರು ಅಂತಂದರೆ, ಈಗ ಏನು ದಂಡಿ, ಸಂಸ್ಕೃತ ಕವಿ ದಂಡಿ ಈ ಶ್ರೀವರ್ಧ ದೇವ ಮತ್ತು ತುಂಬುಲಾಚಾರಿ ಇಬ್ಬರು ಏನು ಹೇಳಿದರು, ಇಬ್ಬರೂ ಕೂಡ ಒಬ್ಬರೇ ಅಂತ ಹೇಳಿದ್ರಲ್ವ. ನಂತರ ಹಲವಾರು ಸಂಶೋಧನೆ ನಡೆದು ನಂತರದ ದಿನಗಳಲ್ಲಿ ಅನಂತರಂಗಾಚಾರ್ಯರು ಮತ್ತು ಕಾವ್ಯಾನಂದರು ಸಾಕ್ಷ್ಯಾಧಾರಗಳೊಂದಿಗೆ ಇವರಿಬ್ಬರು ಕೂಡ ಒಬ್ಬರಲ್ಲ, ಬೇರೆ ಬೇರೆ ವ್ಯಕ್ತಿಗಳು ಎಂಬುದನ್ನು ಇವರು ನಿರೂಪಿಸಿದರು ಎಂದು ಹೇಳಲಾಗಿದೆ. ಶ್ರೀವರ್ಧ ದೇವನ ಹಿನ್ನೆಲೆಯನ್ನು ನೋಡೋಣ. ಶ್ರೀವರ್ಧ ದೇವನು ಸಂಸ್ಕೃತ ಅಥವಾ ತಮಿಳಿನಲ್ಲಿ ಕಾವ್ಯರೂಪದ ಚೂಡಾಮಣಿ ಬರೆದ ಕವಿ. ಯಾಕೆ ಆರ್ ನರಸಿಂಹಾಚಾರ್ಯವರು ಶ್ರೀವರ್ಧ ದೇವ ಮತ್ತು ತುಂಬುಲಾಚಾರ್ಯ ದಂಡಿ ಹೇಳಿದನಲ್ವ, ಇವರಿಬ್ಬರು ಒಬ್ಬರೇ ಅನ್ನೋದನ್ನು ಅವ್ರು ಒಪ್ಕೊಂಡಿದ್ರು. ಯಾಕೆಂದರೆ ಶ್ರೀವರ್ಧ ದೇವನು ಕೂಡ ಚೂಡಾಮಣಿ ಎನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡಿದ್ದ ಅದರಿಂದ. ಆದರೆ ಇಲ್ಲಿ ಅನಂತರಂಗಾಚಾರ್ಯ ಮತ್ತು ಕಾವ್ಯಾನಂದರು ಏನು ಮಾಡ್ತಾರೆ, ಹಲವಾರು ಸಂಶೋಧನೆಗಳಿಂದ ಸಾಕ್ಷ್ಯಾಧಾರಗಳಿಂದ ಇವರಿಬ್ಬರು ಬೇರೆ ಬೇರೆ ವ್ಯಕ್ತಿಗಳು ಅನ್ನೋದನ್ನು ನಿರೂಪಿಸ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಶ್ರೀವರ್ಧ ದೇವನ ಹಿನ್ನೆಲೆ, ಶ್ರೀವರ್ಧ ದೇವನು ಸಂಸ್ಕೃತ ಅಥವಾ ತಮಿಳಿನಲ್ಲಿ ಕಾವ್ಯರೂಪದ ಚೂಡಾಮಣಿಯನ್ನು ಬರೆದ ಕವಿ ಅಂತ ಹೇಳಲಾಗಿದೆ. ಇನ್ನು ತುಂಬುಲೂರಾಚಾರ್ಯರ ಹಿನ್ನೆಲೆಯನ್ನು ಇಲ್ಲಿ ನೋಡೋದಾದರೆ, ತುಂಬುಲೂರಾಚಾರ್ಯನು ಕನ್ನಡದಲ್ಲಿ ತತ್ವಾರ್ಥಶಾಸ್ತ್ರಕ್ಕೆ ಗದ್ಯ ರೂಪದ ಚೂಡಾಮಣಿ ವ್ಯಾಖ್ಯಾನ ಬರೆದ ಮುನಿ ಅಲ್ವಾ. ತುಂಬುಲೂರಾಚಾರ್ಯನು ಕನ್ನಡದಲ್ಲಿ ತತ್ವಾರ್ಥಶಾಸ್ತ್ರಕ್ಕೆ ಗದ್ಯ ರೂಪದ ಚೂಡಾಮಣಿ ವ್ಯಾಖ್ಯಾನವನ್ನು ಬರೆದಂತಹ ಮುನಿಯಾಗಿದ್ದರು. ಯಾರು? ತುಂಬುಲೂರಾಚಾರ್ಯರು. ಇನ್ನು ಕವಿಚರಿತೆಕಾರರ ಒಪ್ಪಿಗೆಯನ್ನು ನಾವು ಇಲ್ಲಿ ನೋಡೋದಾದರೆ, ಈ ಸಂಶೋಧನೆಯನ್ನು ಒಪ್ಪಿಕೊಂಡ ಕವಿಚರಿತೆಕಾರರು ತಮ್ಮ ಗ್ರಂಥದ 3ನೇ ಸಂಪುಟದ ಗ್ರಂಥಶುದ್ಧಿ ಅಂದರೆ ತಿದ್ದುಪಡಿ ಅಂತ ಗ್ರಂಥಶುದ್ಧಿ ಭಾಗದಲ್ಲಿ ಇವರಿಬ್ಬರು ಬೇರೆ ಬೇರೆ ವ್ಯಕ್ತಿಗಳು ಎಂಬುದನ್ನು ಅಧಿಕೃತವಾಗಿ ತಿದ್ದಿಕೊಂಡಿದ್ದಾರೆ. ಕವಿಚರಿತೆಕಾರರು ಕೊನೆಗೆ ಒಪ್ಕೊಂಡಿದ್ದಾರೆ. ಏನು, ಈ ಸಂಶೋಧನೆಯನ್ನು ಒಪ್ಪಿಕೊಂಡಂಥ ಕವಿಚರಿತೆಕಾರರು ಅವರು ತಮ್ಮ ಗ್ರಂಥದ 3ನೇ ಸಂಪುಟದಲ್ಲಿ ಏನು ಮಾಡಿದ್ರು, ತಿದ್ದುಪಡಿಯನ್ನು ಮಾಡಿಕೊಂಡ್ರು. ಏನಂತ, ಇವರಿಬ್ಬರೂ ಕೂಡ ಬೇರೆ ಬೇರೆ ವ್ಯಕ್ತಿಗಳು ಎನ್ನುವುದನ್ನು ಇವರು ಅಧಿಕೃತವಾಗಿ ತಿದ್ದಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ತುಂಬುಲೂರಾಚಾರ್ಯರ ಕಾಲ, ದೇಶ, ಕೃತಿ ಇವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಹಾಗಾದರೆ ತುಂಬುಲೂರಾಚಾರ್ಯರ ಬಗ್ಗೆ ಒಂದಿಷ್ಟು ಪ್ರಶ್ನೋತ್ತರ ಸರಣಿಯನ್ನು ನೋಡೋಣ. ಇದು ಈ ಫೋಟೋ ಹಾಕಿದ್ದೀವಲ್ಲ, ಇದು ತುಂಬುಲೂರಾಚಾರ್ಯ ಅವರ ಒಂದು ಕಾಲ್ಪನಿಕ ಭಾವಚಿತ್ರವಾಗಿದೆ. ಪ್ರಶ್ನೋತ್ತರಗಳ ಸರಣಿ. ಪ್ರಶ್ನೋತ್ತರ ಸರಣಿ. ಪ್ರಶ್ನೆ: ತುಂಬುಲೂರಾಚಾರ್ಯರು ಯಾವ ಧರ್ಮದ ಸಿದ್ಧಾಂತಕ್ಕೆ ಸೇರಿದ ಮಹಾನ್ ವಿದ್ವಾಂಸರಾಗಿದ್ದರು? ಉತ್ತರ: ಜೈನ ಧರ್ಮ. ಪ್ರಶ್ನೆ: ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತುಂಬುಲೂರಾಚಾರ್ಯರನ್ನು ಯಾವ ಕಾಲಾವಧಿಗೆ ಸೇರಿದವರೆಂದು ಗುರುತಿಸಲಾಗಿದೆ? ಉತ್ತರ: ಸುಮಾರು ಕ್ರಿಸ್ತಶಕ 7ನೇ ಶತಮಾನ. ಪ್ರಶ್ನೆ: ತುಂಬುಲೂರಾಚಾರ್ಯರು ಹಳಗನ್ನಡದಲ್ಲಿ ರಚಿಸಿದ ಅತ್ಯಂತ ಬೃಹತ್ ವ್ಯಾಖ್ಯಾನ ಗ್ರಂಥ ಯಾವುದು? ಉತ್ತರ: ಚೂಡಾಮಣಿ. ಪ್ರಶ್ನೆ: ತುಂಬುಲೂರಾಚಾರ್ಯರ ಚೂಡಾಮಣಿ ಕೃತಿಯು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದೆ? ಉತ್ತರ: ವ್ಯಾಖ್ಯಾನ ಗ್ರಂಥ, ಟೀಕು ಅಥವಾ ಭಾಷ್ಯ. ಪ್ರಶ್ನೆ: ತುಂಬುಲೂರಾಚಾರ್ಯರ ಚೂಡಾಮಣಿ ಕೃತಿಯು ಎಷ್ಟು ಸಾಲುಗಳ ಬೃಹತ್ ಗಾತ್ರವನ್ನು ಹೊಂದಿತ್ತು ಎಂದು ಇತಿಹಾಸದಿಂದ ತಿಳಿದುಬರುತ್ತದೆ? ಉತ್ತರ: 96,000 ಗ್ರಂಥ ಪ್ರಮಾಣ. ಪ್ರಶ್ನೆ: ಕವಿ ದುರ್ಗಸಿಂಹನು ತನ್ನ ಯಾವ ಪ್ರಸಿದ್ಧ ಕೃತಿಯಲ್ಲಿ ತುಂಬುಲೂರಾಚಾರ್ಯರ ಚೂಡಾಮಣಿಯನ್ನು ಸ್ಮರಿಸಿದ್ದಾನೆ? ಉತ್ತರ: ಕರ್ನಾಟಕ ಪಂಚತಂತ್ರ. ಪ್ರಶ್ನೆ: ಶಬ್ದಾನುಶಾಸನ ವ್ಯಾಕರಣ ಗ್ರಂಥದಲ್ಲಿ ತುಂಬುಲೂರಾಚಾರ್ಯರ ಕೃತಿಯ ಮಹತ್ವವನ್ನು ಕೊಂಡಾಡಿದ ಜೈನ ಮುನಿ ಯಾರು? ಉತ್ತರ: ಭಟ್ಟಾಕಳಂಕ. ಸಂಸ್ಕೃತದ ಯಾವ ಮಹಾಕವಿಯು ತುಂಬುಲೂರಾಚಾರ್ಯರನ್ನು ಸರಸ್ವತಿಯನ್ನು ನಾಲಗೆಯ ತುದಿಯಲ್ಲಿ ಧರಿಸಿದವನು ಎಂದು ಶ್ಲೋಕದ ಮೂಲಕ ಶ್ಲಾಘಿಸಿದ್ದಾನೆ? ಉತ್ತರ: ದಂಡಿ ಮಹಾಕವಿ. ಪ್ರಶ್ನೆ: ತುಂಬುಲೂರಾಚಾರ್ಯರ ಚೂಡಾಮಣಿ ಕೃತಿಯು ಪ್ರಸ್ತುತ ನಮಗೆ ದೊರೆತಿದೆಯೇ? ಉತ್ತರ: ಇಲ್ಲ, ಅನುಪಲಬ್ಧ ಗ್ರಂಥ.
ಪ್ರಶ್ನೆ, ದುರ್ಗಸಿಂಹನು ತುಂಬಲೂರಾಚಾರ್ಯರ ಕೃತಿಯನ್ನು ಕೊಂಡಾಡಲು ಪ್ರಮುಖ ಕಾರಣವೇನು? ಉತ್ತರ, ಕನ್ನಡದ ಭಾಷಾ ಪ್ರೌಢಿಮೆ ಮತ್ತು ಅದರ ಅಸಾಧಾರಣ ಬೃಹತ್ ಗಾತ್ರ. ಪ್ರಶ್ನೆ, ಶ್ರವಣಬೆಳಗೊಳದ ಶಾಸನಗಳಲ್ಲಿ ತುಂಬಲೂರಾಚಾರ್ಯರನ್ನು ಯಾವ ಹೆಸರಿನಿಂದ ಹೆಚ್ಚಾಗಿ ಕರೆಯಲಾಗಿದೆ? ಉತ್ತರ, ಶ್ರೀವರ್ಧದೇವ. ಪ್ರಶ್ನೆ, ತುಂಬಲೂರಾಚಾರ್ಯರ ಚೂಡಾಮಣಿ ಗ್ರಂಥವು ಯಾವ ಭಾಷೆಯಲ್ಲಿದೆ ಎಂದು ವಿದ್ವಾಂಸರು ನಿರ್ಣಯಿಸಿದ್ದಾರೆ? ಉತ್ತರ, ಹಳಗನ್ನಡ ಭಾಷೆ. ಪ್ರಶ್ನೆ, ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ ಕ್ರಮದಲ್ಲಿ ತುಂಬಲೂರಾಚಾರ್ಯರು ಯಾವ ಕಾಲಘಟ್ಟಕ್ಕೆ ಸೇರಿರುತ್ತಾರೆ? ಉತ್ತರ, ಪಂಪ ಪೂರ್ವಯುಗ. ಇವಿಷ್ಟು ಕೂಡ ತುಂಬಲೂರಾಚಾರ್ಯರ ಬಗ್ಗೆ ನೋಡಿದಂತಹ ಪ್ರಮುಖ ಪ್ರಶ್ನೋತ್ತರಗಳು. ಇನ್ನು ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಬಹು ಆಯ್ಕೆ ಪ್ರಶ್ನೋತ್ತರಗಳು. ಪ್ರಶ್ನೆ 1, ತುಂಬಲೂರಾಚಾರ್ಯರು ಹಳಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಸಿದ್ಧರಾಗಲು ಕಾರಣವಾದ ಅವರ ಮಹೋನ್ನತ ಗ್ರಂಥ ಯಾವುದು? ಆಪ್ಷನ್ ಎ ಶಬ್ದಮಣಿ ದರ್ಪಣ, ಆಪ್ಷನ್ ಬಿ ಕವಿರಾಜಮಾರ್ಗ, ಆಪ್ಷನ್ ಸಿ ಚೂಡಾಮಣಿ, ಆಪ್ಷನ್ ಡಿ ಒಡ್ಡಾರಾಧನೆ. ಪ್ರಶ್ನೆ ಸಂಖ್ಯೆ 2, ತುಂಬಲೂರಾಚಾರ್ಯರ ಚೂಡಾಮಣಿ ಕೃತಿಯು ಮೂಲತಃ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ಆಪ್ಷನ್ ಎ ಮಹಾಕಾವ್ಯ, ಆಪ್ಷನ್ ಬಿ ವ್ಯಾಖ್ಯಾನ ಗ್ರಂಥ, ಟೀಕು ಅಥವಾ ಭಾಷ್ಯ, ಆಪ್ಷನ್ ಸಿ ವಚನ ಸಾಹಿತ್ಯ, ಆಪ್ಷನ್ ಡಿ ವ್ಯಾಕರಣ ಗ್ರಂಥ. ಪ್ರಶ್ನೆ ಸಂಖ್ಯೆ 3, ತುಂಬಲೂರಾಚಾರ್ಯರ ಹೆಸರನ್ನು ಮತ್ತು ಅವರ ಚೂಡಾಮಣಿ ಕೃತಿಯನ್ನು ತನ್ನ ಕರ್ನಾಟಕ ಪಂಚತಂತ್ರದ ಪೀಠಿಕೆಯಲ್ಲಿ ಗೌರವದಿಂದ ಸ್ಮರಿಸಿರುವ ಹಳಗನ್ನಡದ ಕವಿ ಯಾರು? ಆಪ್ಷನ್ ಎ ಪಂಪ, ಆಪ್ಷನ್ ಬಿ ರನ್ನ, ಆಪ್ಷನ್ ಸಿ ದುರ್ಗಸಿಂಹ, ಆಪ್ಷನ್ ಡಿ ಪೊನ್ನ. ಪ್ರಶ್ನೆ ಸಂಖ್ಯೆ 4, ತುಂಬಲೂರಾಚಾರ್ಯರ ಹೆಸರಿನಲ್ಲಿರುವ ತುಂಬಲೂರು ಎಂಬ ಪದವು ಸಾಹಿತ್ಯ ಚರಿತ್ರೆಯ ಪ್ರಕಾರ ಮೂಲತಃ ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಅವರ ಗುರುಗಳ ಹೆಸರು, ಆಪ್ಷನ್ ಬಿ ಅವರ ಆಶ್ರಯದಾತ ರಾಜನ ಹೆಸರು, ಆಪ್ಷನ್ ಸಿ ಅವರ ಜನ್ಮಸ್ಥಳ ಅಥವಾ ಮನೆತನದ ಊರು, ಆಪ್ಷನ್ ಡಿ ಅವರ ಕಾವ್ಯದ ನಾಮಧೇಯ. ಪ್ರಶ್ನೆ ಸಂಖ್ಯೆ 5, ಸಂಸ್ಕೃತದ ಪ್ರಖ್ಯಾತ ಅಲಂಕಾರಿಕ ಕವಿ ದಂಡಿಯು ತುಂಬಲೂರಾಚಾರ್ಯರನ್ನು ಕೊಂಡಾಡುತ್ತಾ, ಅಂದರೆ ಶ್ರೀವರ್ಧದೇವ ಕೊಂಡಾಡುತ್ತಾ ತನ್ನ ಶ್ಲೋಕದಲ್ಲಿ ಏನೆಂದು ಸ್ಮರಿಸಿದ್ದಾನೆ? ಆಪ್ಷನ್ ಎ ಕನ್ನಡದ ಆದಿಕವಿ, ಆಪ್ಷನ್ ಬಿ ಸರಸ್ವತಿಯನ್ನು ನಾಲಿಗೆಯ ತುದಿಯಲ್ಲಿ ಧರಿಸಿದವನು, ಆಪ್ಷನ್ ಸಿ ಕವಿಚಕ್ರವರ್ತಿ, ಆಪ್ಷನ್ ಡಿ ಜೈನ ಧರ್ಮದ ಸೂರ್ಯ. ಇಲ್ಲಿಗೆ 5 ಬಹು ಆಯ್ಕೆ ಪ್ರಶ್ನೆಗಳು ಮುಕ್ತಾಯವಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ತುಂಬಲೂರಾಚಾರ್ಯರ ಬಗ್ಗೆ ಕವಿ, ಕಾಲ, ಮಾಹಿತಿ ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ.